ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಹೊಸಡಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಪ್ಪೋ F27 5G ಬಗ್ಗೆ ಮಾತಾಡೋಣಂತೆ. ಸೊ ಈ ಒಂದು ಫೋನ್ 5G ವೇರಿಯಂಟ್ ಆಗಿರುತ್ತೆ. ಈ ಒಂದು ಫೋನ್ ಕೂಡ ಈ ಲುಕ್ ನೋಡ್ಕೊಂಡಾಗ ಸಖತ್ ಅಂತ ಹೇಳ್ಬೋದು. ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾವು ಬ್ಯಾಕ್ ಸೈಡ್ LED ಇಂಡಿಕೇಶನ್ ಸಹ ಈ ಒಂದು ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದು 64 ವಾಟರ್ ರೆಸಿಸ್ಟೆಂಟ್ ಸಹ ಈ ಒಂದು ಫೋನ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಫೋನ್ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೋಬೇಕಂದ್ರೆ ಇದು ಪ್ರೀಮಿಯಂ ಫೋನ್ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬರಲ್ಲ. ಸೊ ಅದೇ ರೀತಿ ಕಾಣುತ್ತೆ, ಬಟ್ ಇದು ನಾಟ್ ಎ ಪ್ರೀಮಿಯಂ ಫೋನ್. ಬಟ್ ಆ ಲುಕ್ ಎಲ್ಲ ನೋಡ್ಕೊಂಡಾಗ ಸೊ ಅದೇ ರೀತಿ ನಮ್ಗೆ ನೋಡಕ್ ಸಿಗ್ತಾ ಇದೆ. ಇನ್ನ ಬಾಡಿ ಫುಲ್ ನಮಗೆ ಪೋಲೋಕಾರ್ಬನಿಕ್ ಅಂತಂದ್ರೆ ಈ ಫೈಬರ್ ಬಾಡಿ ಒಳಗೆ ನಮ್ಗೆ ನೋಡಕ್ ಸಿಗ್ತಾ ಇದೆ. ಈ ಒಳಗಡೆ ಫೈಬರ್ ನಾವು ಮೇಲ್ಗಡೆ ಫೈಬರ್ ಮಾಡಿದೀವಿ, ಒಳಗಡೆ ಮೆಟಲ್ ಇದೆ ಅಂತ ಕಂಪ್ನಿ ಹೇಳುತ್ತೆ. ಬಟ್ ಗೊತ್ತಿಲ್ಲ ಅದ್ರ ಮಟ್ಟಿಗೆ ಒಳಗಡೆ ಮೆಟಲ್ ಇದೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಅವರು ಹೇಳ್ತಾ ಇದಾರೆ ಮೆಟಲ್ ಇದೆ, ಒಳಗಡೆ ಕೋಟಿಂಗ್ ಮಾತ್ರ ಈ ಫೈಬರ್ ನ ಮಾಡಿದೀವಿ ಅಂತಂದ್ಬಿಟ್ಟು. ಇನ್ನ ಆಲ್ಮೋಸ್ಟ್ ಈ ಒಂದು ಫೋನ್ ನೋಡ್ಕೊಂಡಾಗ ಮ್ಯಾಟ್ ಫಿನಿಶಿಂಗ್ ನೋಡಕ್ ಸಿಗ್ತಾ ಇದೆ. ಬ್ಯಾಕ್ ಸೈಡ್ ಅಂತೂ ಸಖತ್ ಲುಕ್ ಯೂನಿಕ್ ಅಂತ ಅನ್ಸುತ್ತೆ. ಮತ್ತೆ ಈ ಒಂದು ಫೋನ್ ನ ವೇಟ್ ನೋಡ್ಕೊಂಡಾಗ 187 ಗ್ರಾಮ್ ನ ವೇಟ್ ನೋಡ್ತಾ ಇದೀವಿ. ಅಷ್ಟಲ್ಲದೆ 7.69 mm ನ ಥಿಕ್ನೆಸ್ ಸಹ ಈ ಒಂದು ಫೋನ್ ನಮಗೆ ನೋಡಕ್ ಸಿಗ್ತಾ ಇದೆ. ಇನ್ನ ಫ್ರಂಟ್ ಅಲ್ಲಿ ನಮಗೆ ಪಂಚ್ ಹೋಲ್ ಕ್ಯಾಮ್ರಾ ನೋಡಕ್ ಸಿಗ್ತಾ ಇದೆ. ಇನ್ನು ಬಿಟ್ರೆ ನಮಗೆ ಯಾವುದೇ ರೀತಿ ಕರ್ವ್ ಡಿಸ್ಪ್ಲೇ ಇಲ್ಲ, ಫ್ಲಾಟ್ ಡಿಸ್ಪ್ಲೇ ನೋಡಕ್ ಸಿಗ್ತಾ ಇದೆ. ಇನ್ನು ಅಷ್ಟಲ್ಲದೆ ಇನ್ನು ಬ್ಯಾಕ್ ಸೈಡ್ ಅಂತೂ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ನ ನೋಡ್ಕೋಬಹುದು. ಇನ್ನು ಅಷ್ಟಲ್ಲದೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದಾರೆ, ಮತ್ತೆ ಒಂದು ಫ್ಲಾಶ್ ಸಹ ನಾವಿಲ್ಲಿ ಗಮನಿಸಬಹುದು. ಇನ್ನು ಬಾಟಮ್ ಅಲ್ಲಿ ನಮಗೆ ಟೈಪ್ ಸಿ ಚಾರ್ಜರ್ ನೋಡ್ಕೋಬಹುದು, ಮತ್ತೆ ಸಿಮ್ ಟ್ರೇ, ಮತ್ತೆ ಇಲ್ಲಿ ಸ್ಪೀಕರ್, ಮತ್ತೆ ಒಂದು ಮೈಕ್ ನು ಸಹ ನಾವಿಲ್ಲಿ ಗಮನಿಸಬಹುದು. ಇನ್ನು ಅಷ್ಟೇ ರೈಟ್ ಸೈಡ್ ಬಂದ್ರೆ ವಾಲ್ಯೂಮಿಕರ್ ಕೀ ಮತ್ತೆ ಪವರ್ ಆನ್ ಬಟನ್ ಸಹ ನಾವಿಲ್ಲಿ ಗಮನಿಸಬಹುದು. ಇನ್ನು ಆಲ್ಮೋಸ್ಟ್ ಅಲ್ಲಿ ನಮಗೆ ಲೆಫ್ಟ್ ಸೈಡ್ ಅಂತೂ ಸೇಮ್ ಫ್ಲಾಟ್ ಫಿನಿಶ್ ನಮ್ಗೆ ನೋಡಕ್ ಸಿಗ್ತಾ ಇದೆ. ಇನ್ನಷ್ಟೇ ಯಾವುದೇ ರೀತಿ ಸಂಶಯ ಇಲ್ಲ ಈ ಒಂದು ಫೋನ್ ಲುಕ್ ಯೂನಿಕ್ ಅಂತ ಹೇಳಕ್ಕೆ. ಸೊ ಈ ಒಂದು ಫೋನ್ ಬಗ್ಗೆ ಇನ್ನು ಡೆಪ್ತ್ ಆಗಿ ರಿವ್ಯೂ ಕೊಡ್ತೇನಂತೆ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ಸೊ ಕೊನೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ವಿಡಿಯೋ ಹೇಗಿತ್ತು ಅನ್ನೋದು ಕೂಡ ಕಾಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸೊ ಬನ್ನಿ, ಆದಷ್ಟು ನೀವು ಯಾವ್ದಾದ್ರು ಹೊಸದಾಗಿ ಫೋನ್ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ನಿಮ್ ಫ್ರೆಂಡ್ಸ್ ಯಾರಾದ್ರು ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ಫೋನ್ ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಪರ್ಫೆಕ್ಟ್ ಅಂತಂದ್ರೆ ಒಂದು ಬಜೆಟ್ ಕ್ಯಾಟಗರಿ ಒಳಗಡೆ ಒಂದು ಬೆಸ್ಟ್ ಫೋನ್ ಅಂತ ಹೇಳ್ತಾ ಇದ್ದೀನಿ. ಸೊ ಓಕೆನಾ, ಈ ಒಂದು ಫೋನ್ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತೀನಿ ಅಂತೆ. ಸೊ ಹೇಳ್ತಾ ಇದ್ದೇನೆ, ಆವಾಗಲೂ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ IP64 ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆನ್ಸ್ ಸಹ ಈ ಒಂದು ಫೋನ್ ನಮಗೆ ಸಿಗ್ತಾ ಇದೆ. ಅಷ್ಟಲ್ಲದೆ ಈ ಒಂದು ಫೋನ್ ನಮಗೆ ನಾ ಆಗ್ಲೇ ಹೇಳಿದೆ, ಈ ಒಂದು ಫೋನ್ ಅಲ್ಲಿ ನಾನು ಎಡ್ಜ್ ಅಲ್ಲಿ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಕ್ಯಾಮರಾ ಇದೆ ರೌಂಡ್ ಶೇಪ್ ಅಲ್ಲಿ. ಸೊ ಅಲ್ಲಿ ಕೂಡ ಈ ಲೈಟ್ ಇಂಡಿಕೇಶನ್ ಆಗ್ತಿರುತ್ತೆ RGB ಮೂಲಕ. ಮತ್ತೆ ಎಡ್ಜ್ ಅಲ್ಲಿ ಕೂಡ ಈ ಲೈಟ್ ಇಂಡಿಕೇಟ್ ಆಗ್ತಿರುತ್ತೆ. ಈ ಚಾರ್ಜ್ ಆಗಿರ್ಲಿ, ಮತ್ತೆ ಆಮೇಲೆ ಫೋನ್ ಬಂದಾಗ ಆಗಿರ್ಲಿ ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಸೊ ಇದೇ ಒಂದು ವಿಶೇಷತೆ ಈ ಒಂದು ಫೋನ್ ಅಲ್ಲಿ. ಸೊ ಅಟ್ರಾಕ್ಟಿವ್ ಜನ ಕಸ್ಟಮರ್ಸ್ ಗೆ ಜಸ್ಟ್ ಅಟ್ರಾಕ್ಟಿವ್ ಮಾಡ್ತಾರೆ. ಸೊ ಅದೇ ಬಿಟ್ರೆ ಇನ್ ಯಾವುದೇ ಗಿಮಿಕ್ ಇಲ್ಲ. ಸೊ ಇದೇ ಒಂದು ಗಿಮಿಕ್ ಮಾಡ್ತಾರೆ ಅಂತ ಹೇಳ್ಬೋದು ಈ ಲೈಟ್ ಇಂಡಿಕೇಶನ್ ಮೂಲಕ. ಅದನ್ನ ಬಿಟ್ರೆ ಇನ್ಯಾವುದೇ ರೀತಿ ವಿಶೇಷತೆ ನಾರ್ಮಲ್, ಒಬ್ವಿಯಸ್ಲಿ ನಾರ್ಮಲ್ ಇದೆ. ಬಟ್ ಪರವಾಗಿಲ್ಲ, ಈ ಫೋನ್ ಒಂದು ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಲುಕ್ ಡಿಸೈನ್ ಅಲ್ಲಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಫೋನ್ಗೆ 5 ಸ್ಟಾರ್ ರೇಟಿಂಗ್ ಸಹ ಸಿಗ್ತಾ ಇದೆ. ಅದು ಈ 5 ಸ್ಟಾರ್ ರೇಟಿಂಗ್ ಅಂತಂದ್ರೆ ಸಾಮಾನ್ಯ ಅಲ್ಲ. ಈ ಒಂದು ಫೋನ್ ಅಲ್ಲಿ ಲುಕ್ ಡಿಸೈನ್ ಗೆ 5 ಸ್ಟಾರ್ ರೇಟಿಂಗ್ ಸಿಕ್ಕಿರುತ್ತೆ. ಸೊ ಅದೇ ಒಂದು ಮೇನ್ ಇಂಪಾರ್ಟೆಂಟ್ ಹೈಲೈಟ್ ಪಾರ್ಟ್ ಅಂತ ಹೇಳ್ಬೋದು ಈ ಒಂದು ಒಪ್ಪೋ F27 5G ಒಳಗಡೆ. ಸೊ ಓಕೆನಾ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥದ್ದಲ್ಲ. 5 ಸ್ಟಾರ್ ರೇಟಿಂಗ್ ಅಂದ್ರೆ ಸಾಮಾನ್ಯ ಅಲ್ಲ, ಇದು 5 ಸ್ಟಾರ್ ರೇಟಿಂಗ್ ಈ ಒಂದು ಫೋನಿಗೆ ಲುಕ್ ಡಿಸೈನ್ ಸಿಕ್ಕಿರೋದ್ರಿಂದ ಬೆಸ್ಟ್ ಅಂತ ಕೂಡ ಕರಿಬಹುದು. ಇನ್ನು ಒಂದು ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡ್ಕೋಬೇಕಪ್ಪ ಅಂತಂದ್ರೆ 6.67 ಇಂಚಸ್ ನ OLED ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 120 Hz ರಿಫ್ರೆಶ್ ರೇಟ್ ನಮಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. 2100 ನೀಟ್ಸ್ ಪಿಕ್ ಬ್ರೈಟ್ನೆಸ್ ನಾವು ಇಲ್ಲಿ ಡಿಸ್ಪ್ಲೇ ಕಾಣಬಹುದು. ಡಿಸ್ಪ್ಲೇ ಅಂತೂ ಹೆವಿ ಬ್ರೈಟ್ ಇರುತ್ತೆ. ಸಾಕು ನಮಗೆ 2100 ಅಂತಂದ್ರೆ ಆಲ್ಮೋಸ್ಟ್ ಆಲ್ ಇವಾಗ ಔಟ್ಡೋರ್ ಎಕ್ಸ್ಪೀರಿಯನ್ಸ್ ಅಂತ ಸಾಕಾಗುತ್ತೆ. ಔಟ್ಡೋರ್ ನಾವೇನಾದ್ರು ಮೊಬೈಲ್ ಯೂಸ್ ಮಾಡ್ತೀವಿ ಅಂತಂದಾಗ ಡಿಸ್ಪ್ಲೇ ಯಾವುದೇ ರೀತಿ ಇಶ್ಯೂಸ್ ಇರಲ್ಲ. ಡಿಸ್ಪ್ಲೇ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿ ಡಿಸ್ಪ್ಲೇ ಕನ್ಸಿಸ್ ಇಲ್ಲ. 100% ಈ ಒಂದು ಡಿಸ್ಪ್ಲೇ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಕರಿತಾ ಇದ್ದೀನಿ. ಇನ್ನು ಈ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ಮಾತಾಡ್ಕೊಬೇಕು. MediaTek Dimensity 6300 ಪ್ರೊಸೆಸರ್ ನೋಡುತ್ತೆ. ಇದು ಕೂಡ 6 nm ಫ್ಯಾಬ್ರಿಕೇಶನ್ ಸಹ ಇಲ್ಲಿ ಸಪೋರ್ಟ್ ಮಾಡ್ತಿರೋದ್ರಿಂದ ಇಲ್ಲಿ ಮಿಡ್ ರೇಂಜಸ್ ಪ್ರೊಸೆಸರ್. ಯಾಕಂದ್ರೆ ಇಲ್ಲಿ ಯಾವುದೇ ಹೈ ಲೆವೆಲ್ ಅಲ್ಲ, ಈ ಫೋನ್ ಮಿಡ್ ರೇಂಜಸ್ ಆಗಿರೋದ್ರಿಂದ ಮಿಡ್ ರೇಂಜ್ ಅಲ್ಲೇ ಈ ಒಂದು ಪ್ರೊಸೆಸರ್ ಸಹ ನಮ್ಗೆ ಸಿಕ್ಕಿದೆ. ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ಕೂಡ ಕರೀಬಹುದು. ಇನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಕ್ಯಾಮ್ರಾ ಇದ ಮೇನ್ ಹೈಲೈಟ್ ಆಗುತ್ತೆ. ನಮ್ಮ ಯಾವುದೇ ಫೋನ್ ರಿವ್ಯೂ ಮಾಡ್ತಿರ್ಬೇಕಾದ್ರೂ ಕೂಡ ಕ್ಯಾಮ್ರಾದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅನ್ಬಾಕ್ಸ್ ವಿಡಿಯೋಸ್ ಆಗಿರಲಿ, ರಿವ್ಯೂ ವಿಡಿಯೋಸ್ ಆಗಿರಲಿ. ಸೊ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಇರುತ್ತೆ. ಅದು ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಇದು ರೇರ್ ಕ್ಯಾಮ್ರಾ ಆಗಿರುತ್ತೆ. ಇನ್ನ ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು 2 ಮೆಗಾಪಿಕ್ಸೆಲ್ ಇರುತ್ತೆ. ಅದು ಕೂಡ ಡೆಪ್ತ್ ಸೆನ್ಸರ್ ಆಗಿರುತ್ತೆ. ಪರವಾಗಿಲ್ಲ, ಮಿಡ್ ರೇಂಜ್ ಅಂತ ಹೇಳಬಹುದು. ಜಾಸ್ತಿ ಹೈ ಪರ್ಫಾರ್ಮೆನ್ಸ್ ಒಳಗೆ ಕೊಡುತ್ತೆ ಕ್ಯಾಮ್ರಾ ಕ್ವಾಲಿಟಿ ಅಂತ ಹೇಳಂಗಿಲ್ಲ, ಮತ್ತೆ ಲೋ ಲೆವೆಲ್ ಕೊಡುತ್ತೆ ಅಂತ ಒಂದು ಮೀಡಿಯಂ ಅಂತ ಹೇಳ್ಬೋದು. ಬೆಂಕಿ ಕ್ಯಾಮ್ರಾ ಒನ್ ಆಫ್ ದ ಬೆಸ್ಟ್ ಅಂತ ಎಲ್ಲ ಹೇಳಂಗಿಲ್ಲ. ಮಿಡ್ ರೇಂಜಸ್ ಅಲ್ಲಿ ಓಕೆ ಅಂತ ಹೇಳಬಹುದು. ಇನ್ನ ಈ ಫ್ರಂಟ್ ವಿಚಾರದಲ್ಲೂ ಅಷ್ಟೇ 32 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಬಟ್ ನಾ ಹೇಳ್ದಲ್ಲ, ಹೇಳ್ಕೊಳ್ಳೋ ಲೆವೆಲ್ಗೆ ಇಲ್ಲ, ಒಂದ್ ಲೆವೆಲ್ಗೆ ಓಕೆ ಅಂತ ಹೇಳ್ಬೋದು. ಇನ್ನ ವಿಡಿಯೋ ಕ್ವಾಲಿಟಿ ಅಂತ ನೋಡ್ಕೊಂಡಾಗ ಇನ್ನ ಬ್ಯಾಕ್ ಕ್ಯಾಮ್ರಾ ರೇರ್ ಅಲ್ಲಿ
30 FPS ಒಳಗೆ ರೆಕಾರ್ಡ್ ಮಾಡ್ಬೋದು. ಅದು ಕೂಡ ಫ್ರಂಟ್ ಸೈಡ್ ಅಲ್ಲೂ ಅಷ್ಟೇ ಫುಲ್ HD ಒಳಗಡೆ 30 FPS ಒಳಗಡೆ ರೆಕಾರ್ಡ್ ಮಾಡ್ಕೋಬಹುದು. ವಿಡಿಯೋ ಕ್ವಾಲಿಟಿ ಅಂತೂ ನಮಗೆ ಹೇಳ್ಕೊಳ್ಬೇಕಂತ ಲೆವೆಲ್ಗೆ ಏನಿಲ್ಲ, ಸ್ಟೆಬಿಲೈಸೇಷನ್ ಅಂತೂ ಮೊದಲೇ ಇಲ್ಲ, ಬಟ್ ಕೊಡಬಹುದಾಗಿತ್ತು ಈ ಒಂದು ಪ್ರೈಸ್ ಪ್ಲಸ್ ಪಾಯಿಂಟ್ ಅಲ್ಲಿ. ಬಟ್ ಕೊಟ್ಟಿಲ್ಲ, ಏನ್ ಮಾಡಕ್ಕಾಗಲ್ಲ. ಈ ಒಂದು ಕೊಟ್ಟಿಲ್ಲ ಅಂತ ಈ ಒಂದು ಫೋನ್ ನಾವೇನು ಡಿಸಪಾಯಿಂಟ್ ಆಗಲ್ಲ, ಬಟ್ ಇರಬೇಕಾಗಿತ್ತು ಈ ಒಂದು ಪ್ರೈಸ್ ಅಲ್ಲಿ. ಎಷ್ಟೆಷ್ಟೋ ಫೋನ್ 30,000 40,000 ಇದ್ರೂ ಸಹ ಕೊಡ್ತಿಲ್ಲ, ಬಟ್ ಇದು ದೊಡ್ಡ ವಿಶೇಷತೆ ಅಲ್ಲ, ಬಟ್ ಆದ್ರೂ ಕೂಡ ಕೊಡಬೇಕಾಗಿತ್ತು ಅಂತ ನನ್ಗೆ ಅನಿಸ್ತು. ಬಟ್ ನೋಡಿ, ಈ ಒಂದು ಫೋನ್ ಅಲ್ಲಿ OIS ಇಲ್ಲ. ಸೊ ಈ ಒಂದು ಫೋನ್ ಅಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದ್ರೆ, ಈ ಒಂದು ಫೋನ್ ಒಳಗಡೆ ನಮಗೆ 2 ವೇರಿಯಂಟ್ ಅಲ್ಲಿ ನಮಗೆ ಈ ಒಂದು ಫೋನ್ ಅವೈಲೇಬಲ್ ಇರುತ್ತೆ. A2 128GB ನಮಗೆ ಸ್ಟೋರೇಜ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಮತ್ತೆ A2 256GB ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಇನ್ನ ರ್ಯಾಮ್ ಟೈಪ್ ನೋಡ್ಕೊಂಡಾಗ LPDDR4X ರ್ಯಾಮ್ ನಮ್ಗೆ ನೋಡಕ್ ಸಿಗ್ತಾ ಇದೆ. UFS 2.2 ಮತ್ತೆ ಅವೈಲೇಬಲ್ ಇರುತ್ತೆ. ಸೊ ಈ 2 ವೇರಿಯಂಟ್ ಅಲ್ಲಿ ನಮಗೆ ಫೋನ್ ಅವೈಲೇಬಲ್ ಇರುತ್ತೆ. ಸೊ ಇನ್ ಬೇಕಿದ್ದಲ್ಲಿ ಯಾವ್ದೋ ಒಂದು ವೇರಿಯಂಟ್ ಬೇಕನ್ನೋ ಇತ್ತು ಅಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. 2 ವೇರಿಯಂಟ್ ಪ್ರೈಸ್ ಏನಾಗುತ್ತೆ ಅಂತ ಡಿಫ್ರೆನ್ಸ್ ನನಗೆ ಆಮೇಲೆ ತಿಳಿಸ್ಕೊಡ್ತೀನಂತೆ. ಇನ್ನೊಂದು ಈ ಫೋನ್ ಅಲ್ಲಿ ನಮಗೆ ಬ್ಯಾಟರಿ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಫೋನ್ ಅಲ್ಲಿ 5000 mAh ಬ್ಯಾಟರಿ ನೋಡ್ತಾ ಇದ್ದಾರೆ, ಮತ್ತೆ ಅಡಾಪ್ಟರ್ ಬಂದ್ಬಿಟ್ಟು 45 ವ್ಯಾಟ್ ನ ಪವರ್ ಅಡಾಪ್ಟರ್ ನಮಗೆ ಈ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಬೆಸ್ಟ್ ಅಂತ ಕೂಡ ಹೇಳ್ಬಹುದು. ಅಂಡ್ ಈ ಸೆಕ್ಯೂರಿಟಿ ನೋಡ್ತಾ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೆ. ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 OS ನೋಡಿದ್ವಿ, ಅದು ಕೂಡ ಕಲರ್ OS ಅಂತ ಹೇಳ್ಬೋದು. ಕಲರ್ OS ನಿಜವಾಗ್ಲೂ ಕೂಡ ಓಪೋದವರು ಕಲರ್ OS ನ ಹೇಳ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಕೊಟ್ರೆ ಈ OS ಅಲ್ಲಿ ಕಲರ್ OS ನ ಕೊಡ್ತಾ ಇದಾರೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಒಂದು OS ನಿಜವಾಗ್ಲೂ ಕೂಡ ಚೆನ್ನಾಗಿದೆ ಈ ಫೋನ್ ಅಂತ ಹೇಳ್ಬೋದು. ಮತ್ತೆ ಈ ಫೋನ್ ನಾವು ಡಿಸೈನ್ ನ ನೋಡ್ಕೊಂಡಾಗ, ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ, ರ್ಯಾಮ್ ಮತ್ತೆ ಸ್ಟೋರೇಜ್ ನ ಬಗ್ಗೆ ತಿಳ್ಕೊಂಡಾಗ ನನಗಂತೂ ಸಖತ್ ಈ ಫೋನ್ ಇಷ್ಟ ಆಯ್ತು. ಬಟ್ ಈ ಒಂದು ಪ್ರೈಸ್ ಗೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಅದು ಕೂಡ OS ಕೊಡ್ಬೇಕಾಗಿತ್ತು, OS ಕೊಟ್ಟಿಲ್ಲ. ಮತ್ತೆ ಮಿಡ್ ರೇಂಜಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಹೇಳ್ಕೊಳ್ಳೋ ಲೆವೆಲ್ಗೆ ಬೆಂಕಿ ಅಂತ ಹೇಳಂಗಿಲ್ಲ. ಲುಕ್ ನೋಡ್ಕೊಂಡಾಗ ಮತ್ತೆ LED ಲೈಟ್ ಇಂಡಿಕೇಶನ್ ನೋಡ್ಕೊಂಡಾಗ ಫೋನ್ ನಿಜವಾಗ್ಲೂ ಕೂಡ ಚೆನ್ನಾಗಿ ಅನ್ಸುತ್ತೆ. ನೋಡಿದ ತಕ್ಷಣ ಯಾರಾದ್ರೂ ಕೂಡ ಕಸ್ಟಮರ್ಸ್ ನೋಡಿದಾಗ ಇದಾಗೋದಂತೂ ನಿಜ. ಯಾಕಂದ್ರೆ ಕಸ್ಟಮರ್ಸ್ ಗೆ ಆ ರೀತಿ ಅಟ್ರಾಕ್ಟೇಬಲ್ ಆಗಿ ಈ ಡಿಸೈನ್ ನ ಮಾಡಿದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಫೋನ್ ನ ಪ್ರೈಸ್ ಬಗ್ಗೆ ರಿವೀಲ್ ಮಾಡ್ಬಿಡ್ತೀನಿ. ಸೊ ಈ ಒಂದು ಫೋನ್ A2 128GB ಬಂದ್ಬಿಟ್ಟು 23,000ಕ್ಕೆ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನು ಎರಡನೇ ಫೋನ್ ಬಂದ್ಬಿಟ್ಟು A2 256GB 25,000ಕ್ಕೆ ನಿಮಗೆ ಅವೈಲೇಬಲ್ ಇರುತ್ತೆ. 2 ವೇರಿಯಂಟ್ ಅಲ್ಲಿ 2 ಫೋನ್ಗಳ ಪ್ರೈಸ್ಗಳು ಸುಮಾರು 2,000 ಅಷ್ಟೇ ಡಿಫ್ರೆನ್ಸ್ ಇದೆ. ಸೊ ನನ್ನ ಪ್ರಕಾರ ಈ ಹಾನೆಸ್ಟ್ ಒಪಿನಿಯನ್ ಹೇಳ್ಬೇಕಪ್ಪ ಅಂದ್ರೆ, ಈ ಒಂದು ಫೋನ್ ನ ಕೊಳ್ಳಬಹುದಾ ಅಂತ ಕೇಳೋದಾದ್ರೆ, ಸೊ ಈ ಒಂದು ಫೋನ್ ಮಿಡ್ ರೇಂಜಸ್ ಫೋನ್. ಈ ಪ್ರೊಸೆಸರ್ ನಿಮಗೆ 15-16,000 ಕೂಡ ಸಿಗ್ತಾ ಇದೆ. ನೋಡಿ, ನಿಮ್ಗೆ ಏನಾದ್ರು ಒಪ್ಪೋನೇ ಬೇಕಿತ್ತು ಅನ್ನೋದಿದ್ರೆ ಈ ಒಂದು ಫೋನ್ ನಿಮ್ಗೆ ಒಂದು ಆಪ್ಷನ್ ಆಗಬಹುದು. ಲುಕ್ ನೋಡಿ ನಾವೇನಾದ್ರು ಫೋನ್ ತಗೋತೀನಿ ಅನ್ನೋದಿದ್ರೆ ಲುಕ್ ನೋಡಿ ತಗೋಬಹುದು, ಬಟ್ ದುಡ್ಡಿಗೆ ವ್ಯಾಲ್ಯೂ ಫಾರ್ ಮನಿ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಒಂದು ಫೋನ್ ನೀವೇನಾದ್ರು ಕೊಳ್ತೀನಿ ಅಂತಾರೆ 100% ನನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ನೀವೇನಾದ್ರು ಕೊಳ್ಳೋಗಿತ್ತು ಅಂದ್ರೆ 15,000 ಒಳಗಡೆ ಈ ಒಂದು ಪ್ರೊಸೆಸರ್ಗೆ ನೀವು ಒಂದು ಫೋನ್ ನ ಕೊಳ್ಬಹುದು. ಅಂದ್ರೆ ಈ ಪ್ರೊಸೆಸರ್ ನೀವು 15,000 ಒಳಗಡೆ ಸಿಗುತ್ತೆ. ನೀವಲ್ಲಿ ಯಾವ್ದಾದ್ರು ಫೋನ್ ನ ಹುಡುಕ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ಒಂದು ಡೀಪ್ ಇನ್ಫಾರ್ಮೇಶನ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಒನ್.